ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಹಾಜರ್. ನ್ಯಾಯಾಲಯದ ಮುಂದೆ ಬಿಜೆಪಿ ಕಾರ್ಯಕರ್ತರ ದಂಡು. ಬಿಜೆಪಿ ಎಂಎಲ್ಸಿಗೆ ಜೈಲ ಬೇಲ. ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬರೆ ಹೇಳಿ ನನ್ನನ್ನು ತೇಜೋವಧೆ ಮಾಡಿದರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು, ಆದರೆ ನಾನು ಕೂಡ ಒಬ್ಬ ತಾಯಿ. ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬರೆ ಹೇಳಿ ನನ್ನನ್ನು ತೇಜೋವಧೆ ಮಾಡಿದರು. ಇದಕ್ಕೆಲ್ಲ ರವಿ ಅಶ್ಲೀಲ ಪದ ಬಳಕೆ ನೆನೆದು ಹೆಬ್ಬಾಳ್ಕರ್ ಕಣ್ಣೀರು. ಸದನದಲ್ಲಿ ಎಲ್ಲರೂ ಧೃತರಾಷ್ಟ್ರರಾದ್ರು ಅಂತ ಅಳಲು. ಸಭಾಪತಿಗೆ ದೂರು ನೀಡ್ತಾರಂತೆ ಸಚಿವೆ. ಪೊಲೀಸ್ ಇಲಾಖೆಯ ಪರ ವಿರೋಧ ಚರ್ಚೆ. ರವಿಗೆ ಖಾಕಿಯಿಂದ ಕಿರುಕುಳದ ಆರೋಪ. ಎಲ್ಲವೂ ಕಾನೂನು ಬದ್ಧ ಎಂದ ಗೃಹ ಸಚಿವ. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ. 3 ವಿಶಾಲ ವೇದಿಕೆಯಲ್ಲಿ ಕಾರ್ಯಕ್ರಮ. ಸಕ್ಕರೆ ನಾಡಲ್ಲಿ ಜನಪದ ಕಲಾ ತಂಡಗಳು ಹಂಗಾಮ. ಸಂಸದ ಸಾರಂಗಿ ಮೇಲೆ ರಾಹುಲ್ ಹಲ್ಲೆ. ಲೋಕಸಭೆ ವಿಪಕ್ಷ ನಾಯಕನ ಮೇಲೆ ಮುಗಿಬಿದ್ದ ಬಿಜೆಪಿ. ಪಾರ್ಲಿಮೆಂಟ್ ಮುಂದೆ ಆಡಳಿತ ಪಕ್ಷದ ಪ್ರೊಟೆಸ್ಟ್. ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ಬಂಧನ ಆಗಿದೆ. ಈಗ ಮೆಡಿಕಲ್ ಟೆಸ್ಟ್ ಮುಗಿಸಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗಿದೆ. ಈಗ ಇರುವಂತಹ ಪ್ರಶ್ನೆ, ಸಿಟಿ ರವಿ ಅವರಿಗೆ ಜೈಲ ಅಥವಾ ಕಸ್ಟಡಿನ ಅಂತ. ನ್ಯಾಯಾಂಗ ಬಂಧನ ಆದ್ರೆ ನೇರವಾಗಿ ಜೈಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಕಸ್ಟಡಿ ಆದ್ರೆ ಪೊಲೀಸರ ವಶದಲ್ಲಿ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಎರಡೂ ಕೂಡ ಸಂಕಷ್ಟನೇ. ಸಿಟಿ ರವಿ ಅವರಿಗೆ ಯಾವುದೇ ಕ್ಷಣದಲ್ಲಾದ್ರೂ ಇವತ್ತು ಜಾಮೀನು ಸಿಕ್ಕರೆ ಅವರು ಸೇಫ್ ಆಗ್ತಾರೆ. ಜಾಮೀನು ಸಿಗದೆ ಹೋದಲ್ಲಿ ಶನಿವಾರ, ಭಾನುವಾರ, ಸೋಮವಾರದ ತನಕ ಕೂಡ ಸಿಟಿ ರವಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ನಾಳೆ ಕೋರ್ಟ್ ಹಾಲಿಡೇ, ಭಾನುವಾರ ಮತ್ತೆ ಕೋರ್ಟ್ ಹಾಲಿಡೇ. ಹಾಗಾಗಿ ಮತ್ತೆ ಸೋಮವಾರದ ತನಕ ಕಾಯಲೇಬೇಕಾದಂತ ಅನಿವಾರ್ಯತೆ ಸಿಟಿ ರವಿ ಅವರಿಗೆ. ಸೊ ಕೆಲ ಕ್ಷಣಗಳಲ್ಲೇ ಅವರ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತೆ. ಜೈಲ, ಕಸ್ಟಡಿ ಆದ್ರೆ ಎಷ್ಟು ದಿನಗಳ ಕಾಲ, ನ್ಯಾಯಾಂಗ ಬಂಧನ ಆದ್ರೂ ಕೂಡ ಎಷ್ಟು ದಿನಗಳ ಕಾಲ. ಪರಿಷತ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್, ಅದು ಕೂಡ ಒಬ್ಬ ಮಹಿಳೆಯ ವಿರುದ್ಧವಾಗಿ ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಆಯ್ತು, ರಾತ್ರಿ ಇಡೀ ಹೈಡ್ರಾಮಾ ಆಯ್ತು. ಈಗ ಬೆಳಗಿನ ಜಾವ ಮೆಡಿಕಲ್ ಟೆಸ್ಟ್ ಆದ ಬಳಿಕ ನೇರವಾಗಿ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ